ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ಏನ್ ಮಾಡದ್ಲ ಅವಳು? ಕೌಸಲ್ಯ ಅಕ್ಕ ಪ್ರೀತಿಯಿಂದ ನಿಶಾಗೆ ಅಂತ ಕೇಕ್ ಮಾಡಿ ಇಟ್ಟಿದ್ರೆ ಅವಳು ಏನ್ ಮಾಡಿದ್ಲು ಗೊತ್ತಾ? ಏನ್ ಮಾಡದ್ಲು? ಆ ಕೇಕ್ ಮೇಲೆ ಅವಳ ಕೋಪನೆಲ್ಲ ತೀರಿಸ್ಕೊಳ್ಳೋ ತರ ಆ ಕೇಕನ್ನ ಚಾಕುಯಿಂದ ಚುಚ್ಚಿ ಚುಚ್ಚಿ ನನ್ ಕಣ್ ಮುಂದೆನೆ ಆ ಕೇಕನ್ನ ಡಸ್ಟ್ಬಿನ್ ಅಲ್ಲಿ ಬಿಸಾಕದ್ಲು. ನಮ್ಗೆಲ್ಲ ಅವಳು ಕೊಡೋ ಬೆಲೆ ಇದೆ ಅಂತೆ. ಎಷ್ಟು ದಿಮಾಕಿಂದ ಮಾತಾಡ್ತಾಳು ಗೊತ್ತಾ ಅವಳು? ಎಲ್ರು ನಿಶಾ ಬದಲಾಗಿದ್ದಾಳೆ ಅಂತ ಖುಷಿಯಾಗಿದ್ದಾರೆ, ಆದ್ರೆ ನಿಶಾ ಹಾಳಾಗ್ತಾ ಇದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಅವಳು ಏನ್ ಅನ್ಕೊಂಡಿದ್ದಾಳೆ? ಸುಮ್ನೆ ಇರ್ರಿ ಸಾಕು. ಕೇಕು ಚೆನ್ನಾಗಿರಲ್ಲ, ಅದಕ್ಕೆ ಬಿಸಾಕಿರ್ತಾಳಪ್ಪ. ನೀವ್ ಅದಕ್ಕೆ ಏನೇನೋ ಸೇರ್ಸ್ಕೊಂಡು ಮಾತಾಡ್ಬೇಡಿ. ಇಷ್ಟು ಹುಚ್ಚು ನಂಬಿಕೆ ಯಾರ ಬಗ್ಗೆನೂ ಬೆಳೆಸ್ಕೊಳ್ಬೇಡ ಶಕ್ಕು. ನಿಶಾ ನನ್ನ ಹತ್ರ ಏನ್ ಹೇಳಿದ್ಲೋ, ನಾನ್ ಕಣ್ಣಾರೆ ಏನ್ ನೋಡಿದ್ನೋ ಅದನ್ನೇ ಹೇಳ್ತಾ ಇರೋದು. ನೋಡು ಶಕ್ಕು, ಒಂದು ನೀನ್ ಅವಳನ್ನ ಸರಿ ಮಾಡ್ಬೇಕು, ಇಲ್ಲ ನಾನೇ ಸರಿ ಮಾಡ್ತೀನಿ. ಹೇಳು, ಏನ್ ಮಾಡ್ತೀಯಾ? ಈಗ್ಲೇ ಒಂದ್ ನಿರ್ಧಾರಕ್ಕೆ ಬರೋಣ, ಇಲ್ಲ ಅಂದ್ರೆ ಎಲ್ಲ ಕೈ ಮೀರಿ ಹೋಗುತ್ತಷ್ಟೇ. ನೀವ್ ಅವಳನ್ನ ಸರಿ ಮಾಡ್ತೀರಾ? ನೀವು ಹೇಗೆ ರೀ? ಮಕ್ಕಳಿಗೆ ಅಪ್ಪನ ಮೇಲೆ ಭಯ, ಭಕ್ತಿ, ಗೌರವ ಬರಬೇಕು ಅಂದ್ರೆ ಆ ಅಪ್ಪಂಗೆ ಜವಾಬ್ದಾರಿ ಇರಬೇಕು. ಆದ್ರೆ ನಿಮಗ ಜವಾಬ್ದಾರಿನೇ ಇಲ್ವಲ್ಲ. ಅಂದಮೇಲೆ ಮಕ್ಕಳಿಗೆ ಹೇಗ್ರಿ ನಿಮ್ಮೇಲೆ ಮರ್ಯಾದೆ ಬರುತ್ತೆ? ನಿನ್ನಿಂದಾನೆ ಅವಳಿಗೆ ಈ ವಯಸ್ಸಲ್ಲಿ ಇಷ್ಟ ಅಹಂಕಾರ ಬಂದಿರೋದು. ನೀನ್ ಹೇಗೆ ಆಡ್ತೀಯೋ ಅವಳು ಹಾಗೆ ಆಡ್ತಾ ಇದ್ದಾಳೆ. ನಿನ್ನಂತೂ ನಾನು ಸರಿ ಮಾಡೋದಕ್ಕಾಗಲ್ಲ. ಕೊನೆ ಪಕ್ಷ ನನ್ನ ಮಗಳನ್ನಾದ್ರೂ ನಾನು ದಾರಿಗೆ ತರ್ತೀನಿ. ರೀ, ಎಲ್ಲದಕ್ಕೂ ಅತಿಯಾಗಿ ಆಡ್ಬೇಡಿ ನೀವು. ಅವಳೇನೋ ಕೇಕ್ ಇಷ್ಟ ಆಗ್ಲಿಲ್ಲ ಅಂತ ಬಿಸಾಕಿರ್ತಾಳೆ, ನೀವ್ ಅದಕ್ಕೆ ಹೋಗಿ ಯಾಕೆ ಏನು ಅಂತ 100 ಪ್ರಶ್ನೆ ಮಾಡಿರ್ತೀರಾ. ಕೋಪ ಬಂದು 4 ಮಾತಾಡಿರ್ತಾಳೆ. ಮೊದ್ಲು ಕಡ್ಡಿನ ಗುಡ್ಡ ಮಾಡೋದನ್ನ ಬಿಡಿ. ಸರಿ, ನಾನು ಕಡ್ಡಿನ ಗುಡ್ಡ ಮಾಡ್ತೀನಿ. ಆದ್ರೆ ನೀನೇನ್ ಮಾಡ್ದೆ? ಕಡ್ಡಿ ಅಷ್ಟಿರೋ ಸಮಸ್ಯೆನ ಮೊದ್ಲೇ ಸರಿ ಮಾಡಿದಿದ್ರೆ ಇವತ್ತು ಅದು ಗುಡ್ಡ ಆಗ್ತಿರ್ಲಿಲ್ಲ. ನೋಡ್ಚಕ್ಕು, ಮುಂದೆ ಪಶ್ಚಾತ್ತಾಪ ಪಡ್ತೀಯ ನೀನು. ನೋಡ್ತಾ ಇರು. ನೀವ್ ಈ ತರ ಹುಚ್ಚುಚ್ಚಾಗ ಆಡೋದಕ್ಕೇನೆ ಅವಳ ಕೈಲಿ ಬೈಸ್ಕೊಳ್ಳೋದು. ಯಾವಾಗ್ಲೂ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತೀರಾ. ನನಗೆ ತಲೆ ಚಿಟ್ಟಿಡ್ದು ಬಿಡತ್ತೆ. ಇನ್ನು ಅವಳು ಸುಮ್ನೆ ಇರ್ತಾಳಾ? ನೋಡು ಶಕ್ಕೋ, ಇದೇ ತರ ದುರಹಂಕಾರದಲ್ಲಿ ಮಾತಾಡೋದನ್ನ ಬಿಟ್ಟು ಮೊದ್ಲು ಮಗಳ ಕಡೆ ಗಮನ ಕೊಡು. ನಾಳೆ ನಿಶಾ ಜೀವನ ಹಾಳಾಯ್ತು ಅಂದ್ರೆ ಅದಕ್ಕೆ ನೇರವಾಗಿ ನೀನೇ ಹೊಣೆ ಆಗಿರ್ತೀಯ, ಮರಿಬೇಡ. ನೀನೇ ಹೊಣೆ ಆಗಿರ್ತೀಯ? ಏನೇನೋ ಮಾತಾಡ್ತಾರೆ, ತಲೆ ಇಲ್ಲ ಬುಡ ಇಲ್ಲ. ಬಾ, ಈ ಮನುಷ್ಯ ಅದ್ ಯಾವಾಗ ಸುಧಾರಿಸ್ಕೊಳ್ತಾನೋ ಏನೋ. ಮೂಡೆಲ್ಲ ಹಾಳು ಮಾಡ್ಬಿಟ್ರು. ಗೌರಿ ಅವ್ರನ್ನ ಪಿಕ್ ಮಾಡೋದಕ್ಕೆ ಇಲ್ಲಿವರೆಗೇನೋ ಬಂದ್ಬಿಟ್ಟೆ, ಆದರೆ ಅವ್ರು ಏನು ಅನ್ಕೊಂತಾರೋ ಅಂತ ಗೊತ್ತಾಗ್ತಿಲ್ವಲ್ಲ. ನಾನು ಇಲ್ಲಿಗೆ ಬಂದಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಗೌರಿ ಅವರು ಏನೋ ತಪ್ಪು ತಿಳ್ಕೊಳ್ದಿದ್ರೆ ಸಾಕು. ಒಂದು ವೇಳೆ ಏನಾದರೂ ನನಗೆ ಬೈದ್ಬಿಟ್ರೆ ಯಪ್ಪ, ಯಾಕೆ ಬೇಕು? ಯಾವುದಕ್ಕೂ ಒಂದ್ಸಲ ನಮ್ಮ ಲವ್ ಗುರು ಗಂಗೆಗೆ ಒಂದ್ಸಲ ಫೋನ್ ಮಾಡೋದೇ ಒಳ್ಳೇದು. ಓ, ಪ್ರೊಫೆಸರ್ ಸಾಹೇಬ್ರು ಅವ್ರಾಗವ್ರೆ ಫೋನ್ ಮಾಡಿದ್ದಾರೆ ಅಂದ್ರೆ ಪಕ್ಕ ಏನೋ ಮ್ಯಾಟ್ರ್ ಇದ್ದೇ ಇರುತ್ತೆ. ಹಲೋ, ಹೇಳಿ ಸರ್. ಹಾಯ್ ಗಂಗೆ. ಮತ್ತೆ ಏನ್ ಸಮಾಚಾರ? ನನ್ನ ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನಿಲ್ಲ, ನಾನು ಆಫೀಸ್ ಹತ್ರ ಬಂದಿದ್ದೀನಿ. ಅದಕ್ಕೇನು, ನಾನೇ ನಿಮ್ ಬಾಸ. ಆಫೀಸ್ ಹತ್ರ ಬಂದಿದ್ದೀನಿ ಅಂತ ಇನ್ಫಾರ್ಮ್ ಮಾಡ್ತಾ ಇದೀರಲ್ಲ. ಹೌದು, ನೀವ್ ಲೆಕ್ಚರರ್ ತಾನೆ? ಕಾಲೇಜಿಗೆ ಹೋಗೋದ್ ಬಿಟ್ಟು ಆಫೀಸಿಗೆ ಯಾಕೆ ಹೋಗಿದ್ದೀರಾ? ಸ್ವಲ್ಪ ನನಗೂ ಮಾತಾಡೋದಕ್ಕೆ ಬಿಡ್ತೀಯಾ? ನಾನು ಬಂದಿರೋದು ನಿನ್ನ ಗಂಡನ ಆಫೀಸ್ ಹತ್ರ. ಐ ಮೀನ್ ಗೌರಿ ಕೆಲಸ ಮಾಡ್ತಿರೋ ಆಫೀಸ್ ಹತ್ರ. ಓಹೋ, ಇದಾ ವಿಷಯ. ಕಳ್ಳ ಲೆಕ್ಚರರ್ ನೀವು. ಅಕ್ಕನ್ ನೋಡ್ಬೇಕು, ಪಿಕ್ ಮಾಡ್ಬೇಕು ಅಂತ ಅನಿಸ್ತಾ? ಅದು ಬರೋದೇನೋ ಬಂದೆ, ಆದ್ರೆ ಇವಾಗ ಗೌರಿ ಏನಂತಾಳೋ ಅಂತ ಭಯ ಆಗ್ತಿದೆ.
ಏನಂತಾಳೆ, ಮನ್ಸಲ್ ಖುಷಿ ಆದ್ರೂ ನಮ್ಮ ಅಕ್ಕ ಅಂತೂ ತೋರ್ಸ್ಕೊಳಲ್ಲ. ಮೇಲಿಂದ ಮೇಲೆ ಒಂದ್ ಮಾತ್ ಬೈತಾಳಷ್ಟೆ. ಪ್ರೀತಿ ಅಂದ್ಮೇಲೆ ಬೈಸ್ಕೊಳ್ಳೋದು, ಬೈಯೋದು, ಕಿತ್ತಾಡೋದು ಇದೆಲ್ಲ ಇರ್ಲೇಬೇಕು. ಆದ್ರೂ ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ನನ್ಗೆ. ಅಷ್ಟೇ ತಾನೇ, ಹೀಗ್ ಹೇಳಿ ಸರಿ ಹೋಗುತ್ತೆ. ಅಯ್ಯೋ ನನ್ ಮುದ್ದು ಹುಡ್ಗಿ, ನಿನ್ನ ನೋಡ್ಬೇಕು ಅನಿಸ್ತು, ಪಿಕ್ ಮಾಡ್ಬೇಕು ಅನಿಸ್ತು, ಅದಕ್ಕೆ ಬಂದೆ ಅಂತ ಹೇಳಿ. ನಾನ್ ಹೀಗೆಲ್ಲ ಹೇಗ್ ಮಾತಾಡ್ಲಿ? ಅಯ್ಯೋ ಪೆದ್ದೂಸ್, ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಇದೇ ಏರಿಯಾದಲ್ಲಿದ್ದೆ, ನಿಮ್ ನೆನ್ಪಾಯ್ತು ಅದಕ್ಕೆ ಬಂದೆ ಅಂತ ಹೇಳಿ. ಗಂಗೆ, ಈ ತರ ಎಲ್ಲ ಬೇಡ. ಬೇರೆ ಏನಾದ್ರೂ ಡೀಸೆಂಟ್ ಆಗಿರೋ ಐಡಿಯಾ ಇದ್ರೆ ಹೇಳು. ನನ್ ಕಡೆಯಿಂದ ಇನ್ನೊಂದ್ ಐಡಿಯಾ. ಇಬ್ರು ಹಂಗೆ ಒಂದ್ ಲಾಂಗ್ ಡ್ರೈವ್ ಹೋಗ್ಬಿಟ್ ಬನ್ನಿ, ಚೆನ್ನಾಗಿರುತ್ತೆ. ಇಷ್ಟಪಟ್ಟ ಹುಡ್ಗಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಡ್ರೈವ್ ಮಾಡೋ ಚಾನ್ಸು ಎಷ್ಟ್ ಜನ ಹುಡುಗರಿಗೆ ಸಿಗುತ್ತೆ? ಅದಕ್ಕೆ ಹೇಳ್ತಾ ಇರೋದು, ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ಚಂದ್ರಣ್ಣ, ಈ ಭಾನುವಾರ ಹುಡುಗಿನ ನೋಡಕ್ಕೆ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ. ಎಲ್ಲ ಸಿದ್ಧತೆನೂ ಮಾಡ್ಕೊಳ್ಳಿ. ನಿಮ್ಮ ಮಗಳಿಗೂ ಹೇಳಿ ಎಲ್ಲೂ ಹೋಗ್ಬೇಡ ಅಂತ. ಉಳಿದಿದ್ ಕೆಲಸ ನಾಳೆ ಮಾಡ್ಕೊಳ್ಳೋಣ. ಈಗ ಲೇಟ್ ಆಯ್ತು, ಹೊರಡೋಣವಾ ಈಗ? ಹಾ. ಸರಿ. ಗೌರಿ, ನೀವೇನಾದ್ರೂ ಇಲ್ದೆ ಹೋಗಿದ್ದಿದ್ರೆ ಕೆಲ್ಸ ಆಗ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿರ್ಬೇಕಾಗಿತ್ತೆ ಹೊರತು ಈ ತರ ಕೆಲ್ಸ ಅಂತೂ ಆಗ್ತಾ ಇರ್ಲಿಲ್ಲ. ಥ್ಯಾಂಕ್ಸ್ ಗೌರಿ ಅವರೇ. ಬನ್ನಿ, ಮನೆ ತನಕ ಡ್ರಾಪ್ ಮಾಡ್ತೀನಿ. ಬೇಡ, ನಾನೇ ಹೋಗ್ತೀನಿ. ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ. ಸಾರಿ ಫಾರ್ ಎಸ್ಟರ್ಡೇ. ನಾನು ನಿಮ್ಮನ್ನ ಹರ್ಟ್ ಮಾಡಬೇಕು ಅಂತ ಹಾಗೆ ಹೇಳಲಿಲ್ಲ. ನಾನು ಯಾಕೋ ತುಂಬ ಡಿಸ್ಟರ್ಬ್ ಆಗಿದ್ದೆ. ಸಾರಿ ಗೌರಿ. ನಮ್ಮಿಬ್ರ ಮಧ್ಯ ಥ್ಯಾಂಕ್ಸ್, ಸಾರಿ, ಈ ಥರದ ಸಂಬಂಧ ಯಾವತ್ತೂ ಇರಲಿಲ್ಲ. ಇನ್ ಮುಂದೇನೂ ಇರೋದು ಬೇಡ. ನೀವು ನನ್ನ ತಂಗಿ ಗಂಡ ಅನ್ನೋ ಮರ್ಯಾದೆ ಇದೆ. ಇವಾಗ ಆಫೀಸಲ್ಲಿ ನನ್ನ ಬಾಸ್ ಅನ್ನೋ ಗೌರವನೂ ಇದೆ. ನಾವು ಅಷ್ಟಕ್ಕೆ ಸೀಮಿತವಾಗಿರೋಣ. ಗೌರಿ, ಗೌರಿ, ಗೌರಿ! ಏನ್ ಪ್ರೊಫೆಸರ್ ಸರ್, ನಮ್ಮ ಅಕ್ಕ ಬಂದ್ಲಾ? ಇರು ನೋಡ್ತೀನಿ. ಇಲ್ಲ, ಪರವಾಗಿಲ್ಲ ಪರವಾಗಿಲ್ಲ, ಇನ್ನೇನ್ ಬರ್ತಾಳೆ, ವೇಟ್ ಮಾಡಿ. ವೇಟ್ ಮಾಡ್ಲೇಬೇಕಲ್ವಾ? ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ. ಈಗ ಬಿಟ್ಟು ಹೋಗೋ ಸೀನೇ ಇಲ್ಲ. ಐ, ಏನಂದ್ರಿ ಏನಂದ್ರಿ, ಇನ್ನೊಂದ್ಸಲ ಹೇಳಿ. ಏನಿಲ್ಲ, ಎಷ್ಟೊತ್ತಾದ್ರೂ ವೇಟ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಅಷ್ಟೆ. ನನಗೆಲ್ಲ ಅರ್ಥ ಆಗುತ್ತೆ ಸರ್. ಯಾಕೆಂದ್ರೆ ನೀವು ಈ ಲವ್ ಅಲ್ಲಿ ಇನ್ನು UKG ಇದ್ದೀರಾ. ನಾನು ಆಲ್ರೆಡಿ PhD ಮಾಡ್ಬಿಟ್ಟಿದ್ದೀನಿ. ಎಷ್ಟೇ ಆದ್ರೂ ನಾನು ಸೀನಿಯರ್ ತಾನೆ. ಅದು ನಿಜಾನೇ ಬಿಡು.